ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ನಿಮ್ಮ ಪ್ರೀತಿ ಯಾರ ಮೇಲೆ ಇದೆ? ಅದಕ್ಕೆ ಆಧಾರವಾಗಿ ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನ, ನಾನು ಮನುಷ್ಯರನ್ನು ಮೆಚ್ಚಿಸುವುದಕ್ಕೆ ಪ್ರಯತ್ನಿಸುತ್ತಾ ಇದ್ದೇನೋ? ಇನ್ನು ಮನುಷ್ಯರನ್ನು ಮೆಚ್ಚಿಸುವವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ. ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಅಪೊಸ್ತಲ ಪೌಲನು ಹೇಳುತ್ತಾ ಇದ್ದಾನೆ, ನಾನು ಮನುಷ್ಯರ ಮೆಚ್ಚುಗೆಗಾಗಿ ಜೀವಿಸುವುದಿಲ್ಲ, ಮನುಷ್ಯರನ್ನು ಮೆಚ್ಚಿಸುವುದಿಲ್ಲ, ನಾನು ನನ್ನ ಕರ್ತನಾದ ಯೇಸುವನ್ನು ಮೆಚ್ಚಿಸುತ್ತೇನೆ. ನೋಡ್ರಿ, ನಮ್ಮ ಜೀವಿತದಲ್ಲಿ ನಾವು ಯಾರಿಗಾಗಿ ಬಾಳುತ್ತಿದ್ದೇವೆ, ಯಾರನ್ನು ಪ್ರೀತಿಸುತ್ತಾ ಇದ್ದೇವೆ, ಯಾರನ್ನು ಮೆಚ್ಚಿಸುತ್ತಾ ಇದ್ದೇವೆ ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ನಮಗಾಗಿ ಜೀವ ಕೊಟ್ಟ ಯೇಸುವನ್ನು ಪ್ರೀತಿಸುತ್ತಾ ಇದ್ದೇವೆಯಾ? ನಮಗಾಗಿ ಜೀವ ಕೊಟ್ಟ ಯೇಸುವಿಗಾಗಿ ನಾವು ಬಾಳುತ್ತಾ ಇದ್ದೇವೆಯಾ? ಒಂದು ನಡೆದ ಸಂಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಫೆಬ್ರವರಿ 1961ರಲ್ಲಿ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ ನೇಪಾಳದ ರಾಜಧಾನಿಗೆ ಬಂದಿದ್ದಳು. ಆಗ ಮೌಂಟ್ ಎವರೆಸ್ಟ್ ಬಳಿ ಹಳ್ಳಿಯಲ್ಲಿ ವಾಸಿಸುವ ಕುಂಚೋ ಅವರು ಅವರ ಪತ್ನಿ ಸುಬಿ ಎಂಬಂತ ಆ ಮಹಾರಾಣಿಯನ್ನ ಭೇಟಿಯಾಗುವಂಥ ಅವಕಾಶ ಸಿಕ್ಕಿತು. ಆಗ ಸುಬಿ ಎನ್ನುವಂಥ ಆ ಮಹಿಳೆ ಗರ್ಭಿಣಿಯಾಗಿದ್ದಳು. ಅವಳು ಬಹಳ ದೂರ ಕಠಿಣವಾದ ಹಳ್ಳ ದಿನ್ನೆಗಳ ಒರಟು ಮಾರ್ಗದಲ್ಲಿ 180 ಮೈಲಿಗಳನ್ನು ದಾಟಿ ಕೇವಲ 10 ದಿನಗಳಲ್ಲಿ ನಡೆದು ಬಂದರು. ದಾರಿಯಲ್ಲಿ ಬರುತ್ತಿರುವಾಗಲೇ ಅವರು ಗರ್ಭವತಿಯಾಗಿದ್ದರಿಂದ ಹೆರಿಗೆಯಾಯಿತು. ಕೇವಲ 2 ಗಂಟೆ ಮಾತ್ರ ವಿಶ್ರಾಂತಿಯನ್ನು ತೆಗೆದುಕೊಂಡು ಮತ್ತೆ ಮಗುವನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ಮಹಾರಾಣಿಯನ್ನು ಭೇಟಿಯಾಗುವುದಕ್ಕಾಗಿ ಪ್ರಯಾಣಿಸಿದರು. ಮಹಾರಾಣಿಯನ್ನು ನೋಡುವ ಆಸೆಯೇ ಅವರನ್ನು ಒರಟು ರಸ್ತೆಗಳನ್ನು ದಾಟಲು ಪ್ರೇರೇಪಿಸಿತು. ನೋಡ್ರಿ, ಆ ರಾಣಿ ನೋಡಬೇಕೆಂಬಂತ ಒಂದು ಆಸೆ ಇದ್ದುದರಿಂದ ಬಂದಂಥ ಎಲ್ಲ ತಡೆಗಳನ್ನು ಅವರು ಜಯಿಸಿ ಬಂದರು. ಅದರಂತೆ ದಾನಿಯೇಲನು ಸತ್ಯವೇದದಲ್ಲಿ ದೇವರ ಮೇಲಿದ್ದಂಥ ವೈರಾಗ್ಯವು ಅಡೆತಡೆಗಳನ್ನು ಜಯಿಸಲು ದಾನಿಯೇಲನಿಗೆ ಸಹಾಯವಾಯಿತು. ಪೃಥ್ವಿಗೆ ಅಡ್ಡ ಬೀಳಬೇಕೆಂಬುದಾಗಿ ಹೇಳಿದಾಗ ಸ್ತೋತ್ರ, ಶದ್ರಕ್, ಮೆಷಕ್, ಅಬೇದ್ನೆಗೋ ಅವರೇನು ಮಾಡಿದ್ರು ಅಂತ ಹೇಳಿದ್ರೆ ಅದಕ್ಕೆ ಯಾವುದಕ್ಕೂ ಕಿವಿಗೊಡದೆ ದೇವರಿಗೆ ವಿಧೇಯರಾದರು. ಕಾರಣ ಅವರಿಗೆ ದೇವರ ಮೇಲೆ ಇದ್ದಂಥ ಪ್ರೀತಿ. ನೋಡ್ರಿ, ದಾನಿಯೇಲನ ಸಿಂಹದ ಗವಿಗೆ ಹಾಕ್ತಾರೆ ಪ್ರೇಯರ್ ಮಾಡಿದ್ರಂತ ಗೊತ್ತಿತ್ತು. ಆದರೂ ಕೂಡ ಪ್ರೀತಿಯಿಂದ ಅವನು ದೇವರನ್ನ ಪ್ರೀತಿಸಿದ್ದರ ನಿಮಿತ್ತವಾಗಿ ಅವನು ಏನು ಮಾಡ್ದ? ಅವನು ಪ್ರಾರ್ಥನೆಯನ್ನು ಮಾಡಿದ. ಸಿಂಹದ ಗವಿಗೆ ಹೋಗಲು ಹಿಂಜರಿಯಲಿಲ್ಲ. ಕಾರಣ ದೇವರ ಮೇಲೆ ಇದ್ದಂಥ ಪ್ರೀತಿಯ ನಿಮಿತ್ತವಾಗಿ. ಇವತ್ತು ಕ್ರೈಸ್ತರು ನಾವು ಹೇಳ್ತೇವೆ ಕೈ ಎತ್ತಿ, ನಾನು ನಿನ್ನನ್ನೇ ಪ್ರೀತಿಸುವೆ, ಬರೀ ಬಾಯಿ ಮಾತಿನಿಂದ. ಆದರೆ ಕಾರ್ಯಗತವಾಗಿ ಬರುವಾಗ ನಾವು ದೇವರಿಗಾಗಿ ಏನು ಮಾಡುತ್ತಾ ಇದ್ದೇವೆ, ದೇವರಿಗಾಗಿ ಹೇಗೆ ಜೀವಿಸುತ್ತಾ ಇದ್ದೇವೆ? ಕ್ರಿಸ್ತನ ಮೇಲೆ ಪ್ರೀತಿ ನಮ್ಮ ಜೀವಿತದಲ್ಲಿ ಇದ್ದರೆ ಏನೇ ಬಂದರೂ ಏನೇ ಆದರೂ ನಾವು ಸೋತು ಹೋಗುವುದಿಲ್ಲ. ಹೇಗೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರು ದೇವರ ಮೇಲೆ ಪ್ರೀತಿಯ ನಿಮಿತ್ತವಾಗಿ ತಮ್ಮ ಜೀವವನ್ನು ಕಳೆದುಕೊಳ್ಳಲು ಸಿದ್ಧವಾಗಿದ್ದರು. ಪ್ರೀತಿಯುಳ್ಳ ದೇವಜನರೇ, ನಮಗೂ ಸಹ ನಮ್ಮ ದೇವರ ಮೇಲೆ ಪ್ರೀತಿ ಇರಲಿ. ಇವತ್ತು ನಮ್ಮ ಪ್ರೀತಿ ಯಾರ ಮೇಲಿದೆ? ದೇವರನ್ನು ಮೆಚ್ಚಿಸಲು ಬಯಸುತ್ತಾ ಇದ್ದೀರಾ ಅಥವಾ ಮನುಷ್ಯರನ್ನು ಮೆಚ್ಚಿಸಲು ಬಯಸುತ್ತಾ ಇದ್ದೀರಾ? ನಿಮ್ಮ ಪ್ರೀತಿ ದೇವರ ಮೇಲಿದ್ದರೆ ನೀವು ಅವರಿಗಾಗಿ ಏನಾದರೂ ಸಹಿಸಿಕೊಂಡಿದ್ದೀರಾ? ಏನಾದರೂ ಬಿಟ್ಟು ಕೊಟ್ಟಿದ್ದೀರಾ? ಯೋಚಿಸಿ. ಆತನ ಮೇಲಿನ ಪ್ರೀತಿಯು ನಮಗೆ ಎಲ್ಲವನ್ನ ಸಹಿಸಿಕೊಳ್ಳುವ ಶಕ್ತಿಯನ್ನು ಕೊಡುತ್ತದೆ. ನಮಗೆ ದೇವರ ಮೇಲೆ ಪ್ರೀತಿ ಇರುವುದಾದರೆ ನಮ್ಮ ಜೀವಿತದಲ್ಲಿ ಬರುವಂಥ ವೇದನೆಗಳು, ಕಷ್ಟಗಳು ಎಲ್ಲದರ ಮಧ್ಯದಲ್ಲಿ ಕೂಡ ದೇವರಿಗಾಗಿ ನಿಂತುಕೊಳ್ಳಲು ಅದು ನಮಗೆ ಸಹಾಯ ಮಾಡುವಂಥದ್ದಾಗಿದೆ. ಹಾಗಿರುವುದಾದರೆ ಆ ದೇವರನ್ನು ಪ್ರೀತಿಸೋಣ, ದೇವರಿಗಾಗಿ ಜೀವಿಸೋಣ. ದೇವರೇ, ನಿನಗಾಗಿ ನಾನು ಬಾಳ್ತೇನೆ, ನಿನಗಾಗಿ ಎಲ್ಲವನ್ನ ಸಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳೋಣ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಕರ್ತನೇ ಯೇಸಪ್ಪ ದೇವರೇ, ಈ ದಿವಸ ನಾವು ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಅನೇಕ ವೇಳೆಗಳಲ್ಲಿ ಸ್ವಾಮಿ ನಾವು ಮನುಷ್ಯರನ್ನು ಮೆಚ್ಚಿಸಲು ಪ್ರಯತ್ನಿಸ್ತೇವೆ. ಆದರೆ ನಾವು ನಿಮಗಾಗಿ ಬಾಳಬೇಕು, ನಿಮ್ಮನ್ನು ಪ್ರೀತಿಸಬೇಕು, ನಿಮಗಾಗಿ ನಾವು ನೆಲೆ ನಿಂತ್ಕೊಳ್ಬೇಕಪ್ಪ. ಕರ್ತನೇ, ನಮ್ಮ ಜೀವಿತದಲ್ಲಿ ಏನು ಬಂದರೂ ದೇವರೇ ನಮ್ಮನ್ನು ಬಿಟ್ಟು ಕೊಡದ ದೇವರಿಗಾಗಿ ಜೀವಿಸಲು ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ. ಈ ವಿಡಿಯೋವನ್ನು ನೋಡಿದ, ವಾಚ್ ಮಾಡಿದ ಎಲ್ಲರನ್ನ ಬ್ಲೆಸ್ ಮಾಡಿರಿ. ಈ ಹೊಸ ದಿನದಲ್ಲಿ ಕೂಡ ಹೊಸ ಆಶೀರ್ವಾದದಿಂದ, ಹೊಸ ಕೃಪೆಯಿಂದ ನಿನ್ನ ಮಕ್ಕಳನ್ನು ತುಂಬಿಸಿರಿ, ಬಲಪಡಿಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್, ಆಮೇನ್.
ಪ್ರೈಸ್ ಲಾರ್ಡ್. ಹಾಗಾದರೆ ನಾವು ದೇವರಿಗಾಗಿ ಜೀವಿಸೋಣ, ದೇವರನ್ನು ಮಾತ್ರ ಪ್ರೀತಿಸೋಣ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜುವಾಯ್. ಗಾಡ್ ಬ್ಲೆಸ್ ಯು ಆಲ್.